ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದು ಫ್ರೈಡೇ ಮಾರ್ನಿಂಗ್ ವಿಡಿಯೋ ಮಾಡಿರೋಂಥದ್ದು. ಹೇಳಿದ್ನಲ್ವ, ಬ್ರಾಹ್ಮಿ ಮುಹೂರ್ತದ ಪೂಜೆನ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಬೆಳಗ್ಗೆ 5:30 ಒಳಗಡೆ ನನ್ನ ಪೂಜೆ ಎಲ್ಲ ಆಯಿತು. ನಾನು ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಪೂಜೆ ಮಾಡೋವಾಗ ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಬಾಗಿಲಿಗೆಲ್ಲ ಈ ಥರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೆ ನಾನು. ಮತ್ತು ತುಳಸಿ ಹತ್ರನೂ ಅಷ್ಟೇ ದೀಪ ಇಟ್ಟಿದ್ದೆ. ನೋಡಿ, 5:30 ಕೋಗಿಲೆ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾಯಿತ್ತು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಮತ್ತು ನಾನು ಬೆಳಗ್ಗೆ ತಿಂಡಿಗೆ ನಾನು ಬೀಟ್ರೂಟ್ ಸಾಗು, ದೋಸೆಗೆ ಬೀಟ್ರೂಟ್ ಸಾಗು ಮಾಡಿದ್ದೆ. ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಬೀಟ್ರೂಟ್ ತುಂಬ ಒಳ್ಳೆಯದಲ್ವಾ. ಅದರದ್ದು ರೆಸಿಪಿನ ನಾನೀಗ ಶೇರ್ ಮಾಡ್ಕೋತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮತ್ತು ಚಕ್ಕೆ, ಲವಂಗ, ಟೊಮ್ಯಾಟೊ ಎಲ್ಲ ಹಾಕಿ ನಾನು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೋತೀನಿ. ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಬೇಕಿದ್ದರೆ ನೀವು ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ದೊಡ್ಡದು ಒಂದು 3 ಬೀಟ್ರೋಟ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಟೊಮೆಟೊನ ರುಬ್ಬಕ್ಕೆ ಹಾಕೋತಿದ್ದೀನಿ. ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹುರ್ಗಡ್ಲೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಫೈನ್ ಪೇಸ್ಟಾಗಿ ರುಬ್ಕೋತೀನಿ ನಾನು. ಇದು ಬೀಟ್ರೂಟು ಮಕ್ಕಳು ನಮ್ಮ ಮನೇಲಿ ಸ್ವಲ್ಪ ಪಲ್ಯ ತಿನ್ನೋದು ಕಡಿಮೆ. ನಾನು ಅದಕ್ಕೆ ಸಾಗು ಮಾಡಿಕೊಡ್ತೀನಿ. ಸಾಗು ಮಾಡಿದ್ರೆ ತಿಂತಾರೆ ದೋಸೆಗೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡೋದಾದರೆ ಸ್ವಲ್ಪ ಖಾರ ಕಡಿಮೆ ಇಟ್ಟರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ನಮ್ಮ ಮನೇಲಿ ಪಲ್ಯ ತಿನ್ನಲ್ಲ ಇವರು, ಅದಕ್ಕೆ ನಾನು ಸಾಗು ಮಾಡಿಕೊಡ್ತೀನಿ. ಬೀಟ್ರೂಟ್ ಸಾಗು ಜಾಸ್ತಿ ಮಾಡ್ತಾಯಿರ್ತೀನಿ. ಬೀಟ್ರೂಟ್ ತುಂಬ ಒಳ್ಳೆಯದಲ್ವ. ಈ ಥರ ಸಾಗು ಮಾಡಿಕೊಟ್ರೆ ಮಕ್ಕಳು ತಿಂದಂಗೂ ಆಗುತ್ತೆ, ಒಳ್ಳೆಯದು. ಅದಕ್ಕೆ ನಾನು ಸಾಗುನೇ ಜಾಸ್ತಿ ಮಾಡ್ತಾಯಿರ್ತೀನಿ. ನೋಡಿ, ಈಗ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಮತ್ತು ಬೀಟ್ರೂಟ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಬೆಳಗ್ಗೆ ಎದ್ದೇ ಕಟ್ ಮಾಡಿದೆ ನಾನು, ಟೈಮ್ ಇತ್ತಲ್ವ, ಬೇಗ ಎದ್ದಿದ್ನಲ್ವ, ಟೈಮ್ ಇತ್ತು. ಅದಕ್ಕೆ ನಾನು ಬೆಳಗ್ಗೆ ಎದ್ದು ಬೀಟ್ರೂಟ್ಸ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಗ್ಯಾಸ್ ಮೇಲೆ ನಾನು ಕುಕ್ಕರ್ನ ಇಟ್ಕೊಂಡು ಆಯಿಲ್ ಹಾಕ್ಬಿಟ್ಟು ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ತೀನಿ, ಕಡಿಮೆ ಹಾಕ್ಕೊಳ್ಳಿ. ಒಂದು 2 to 3 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕಾಗತ್ತೆ. ಮತ್ತು 1 ಈರುಳ್ಳಿನ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋ ಗಂಟ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ಇದೆಲ್ಲ ಫ್ರೈ ಆದಮೇಲೆ ನಾವು ಬೀಟ್ರೂಟ್ನ ಹಾಕ್ಕೊಂಡು ಅದು ಅಷ್ಟೇ ಹಸಿ ವಾಸನೆ ಹೋಗೋ ಗಂಟ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ದರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೋದು. ಬೇಕಾದರೆ ಇದಕ್ಕೆ ಹಸಿ ಬಟಾಣಿನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಹಸಿ ಬಟಾಣಿನ ಯೂಸ್ ಮಾಡ್ತಾಯಿಲ್ಲ, ಬರೀ ಬೀಟ್ರೂಟ್ ಸಾಗುನೇ ಮಾಡ್ಕೋತಾ ಇದ್ದೀನಿ. ಕೆಲವ್ರಿಗೆ ಇದು ಕಲರಾಗಿದೆ ಅಂತ ಕೆಲವರು ಇಷ್ಟಪಡಲ್ಲ, ಕೆಲವ್ರು ತಿಂತಾರೆ. ಮತ್ತು ಏನಂದರೆ, ನಮ್ಮ ಮನೇಲಿ ನಾವು ನಾನ್ ವೆಜ್ ಮಾಡಲ್ಲ. ಅದಕ್ಕೆ ಮಕ್ಕಳು ವೆಜಿಟೇಬಲ್ಸ್ನಾದರೂ ಚೆನ್ನಾಗಿ ತಿನ್ನಲಿ ಅಂತ ವೆಜಿಟೇಬಲ್ಸ್ ಜಾಸ್ತಿ ಕುಕ್ ಮಾಡಿಕೊಡ್ತೀನಿ. ಮತ್ತು ವೆಜಿಟೇಬಲ್ಸ್ನೂ ಅವ್ರು ಇಷ್ಟಪಟ್ಟು ತಿನ್ನಲ್ಲ. ಅವರು ಈಗ ಸಾಂಬಾರು ಮಾಡಿದ್ರೆ ಅದರಲ್ಲಿ ವೆಜಿಟೇಬಲ್ಸ್ ತಿಂತಾರಾ ಅಥವಾ ಸಾಗು ಮಾಡಿದ್ರೆ ತಿಂತಾರಾ, ಆ ಥರ ನಾನು ಪ್ಲ್ಯಾನ್ ಮಾಡಿಕೊಂಡು ಅವ್ರು ಯಾವ ಥರ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ. ಈಗ ಬೀಟ್ರೂಟ್ನ ಪಲ್ಯ ಮಾಡಿದ್ರೆ ಅವ್ರು ತಿನ್ನೋದಿಲ್ಲ. ಈ ಥರ ಸಾಗು ಮಾಡಿಕೊಟ್ರೆ ತಿಂತಾರೆ.
ಅದಕ್ಕೆ ನಾನು ಸಾಗುನೇ ಜಾಸ್ತಿ ಮಾಡ್ತಾಯಿರ್ತೀನಿ. ಬೀಟ್ರೋಟ್ ತೊಗೊಬಂದಾಗೆಲ್ಲ ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲ ಸಾಗುನೇ ಮಾಡ್ತಾಯಿರ್ತೀನಿ ನಾನು. ಒಟ್ಟಿನಲ್ಲಿ ಅವರು ವೆಜಿಟೇಬಲ್ಸ್ ಮಕ್ಕಳು ಚೆನ್ನಾಗಿ ತಿನ್ನಲಿ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಅವ್ರು ಯಾವ ಥರ ತಿಂತಾರೆ, ಇಷ್ಟಪಡ್ತಾರೆ ಆ ಥರ ನಾವು ಕುಕ್ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಆವಾಗ ನಮಗೂ ಖುಷಿಯಾಗತ್ತೆ. ಅದಕ್ಕೆ ನಾನಿವತ್ತು ಬೀಟ್ರೋಟ್ನ ಸಾಗುನೇ ಮಾಡಿಕೊಡ್ತಾಯಿದ್ದೀನಿ ತಿನ್ನಲಿ ಅಂತ. ಮತ್ತು ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗಿ ಟ್ರೈ ಮಾಡಿ ನೀವು. ಈಗ ಬೇರೆ ವೆಜಿಟೇಬಲ್ಸ್ನೆಲ್ಲ ಹಾಕ್ತಿರಲ್ಲ ಅದ್ರ ಜೊತೆಗೂ ಹಾಕ್ಬೋದು, ಬಟ್ ಇದು ಸಾಗು ನಿಮಗೆ ಸ್ವಲ್ಪ ಸ್ವೀಟ್ ಬರುತ್ತೆ ಇದು. ಅದಕ್ಕೆ ವೆಜಿಟೇಬಲ್ಸ್ ಜೊತೆ ಏನೋ ಆ್ಯಡ್ ಮಾಡದೆ ನೀವು ಬರೀ ಬೀಟ್ರೂಟ್ದೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಖಾರ ಎಲ್ಲ ರುಬ್ಬಿದ್ದೀನಲ್ಲ, ಇದನ್ನೆಲ್ಲ ಹಾಕ್ಕೊಂಡು ನಾನು ಅದು ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಸಾಗು ಸ್ವಲ್ಪ ಗಟ್ಟಿಯಾಗಿದ್ರೇ ನಿಮಗೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿಕೊಂಡು 2ರಿಂದ 3 ವಿಷಲ್ ಬರ್ಸ್ಕೊತೀನಿ, ಸಾಕಾಗತ್ತೆ. ಈ ಬೀಟ್ರೂಟ್ ಸಾಗುನ ನಾನು ದೋಸೆಗೆ ಕಾಂಬಿನೇಷನ್ನಾಗಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ನೀವು ಅಷ್ಟೇ ಟ್ರೈ ಮಾಡಿ. ಈಗ ಬೀಟ್ರೂಟಲ್ಲಿ ಬರೀ ಪಲ್ಯನೇ ಜಾಸ್ತಿ ಮಾಡ್ತೀವಿ ಅಲ್ವಾ, ಈ ಥರ ಸಾಗು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಟೈಮು 8 ಗಂಟೆ ಆಯಿತು. ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋಣ, ಸ್ಕೂಲ್ಗೆ ಹೋಗ್ತಾನಲ್ವ, 8:30ಗೆ ಹೋಗ್ತಾನೆ ನನ್ನ ಮಗ. ಅವನಿಗೆ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ದೋಸೆ ಹಾಕ್ತಾಯಿದ್ದೆ. ದೋಸೆಗೆ ಬೀಟ್ರೋಟ್ ಸಾಗು ಚೆನ್ನಾಗಿತ್ತು. ನಾನು ಚಟ್ನಿ ಏನೂ ಮಾಡಿಲ್ಲ, ಸಾಗುನೇ ಸಾಕು ಅಂತ ನಾನು ಚಟ್ನಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಟೇಸ್ಟಿಯಾಗಿತ್ತು, ನೀವು ಟ್ರೈ ಮಾಡಿ. ಚೆನ್ನಾಗಿ ಬೆಂದಿದೆ ನೋಡಿ. ಮತ್ತು ನಮ್ಮ ಕಿಚನಲ್ಲಿ ನಾನು ಮನಿ ಪ್ಲ್ಯಾಂಟ್ ಹಾಕಿದ್ನಲ್ವ, ಅದು ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಿಮಗೆ ವಿಡಿಯೋ ಮಾಡಿಕೊಂಡೆ ತೋರಿಸೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದನ್ನು ಬೇರೆ ಥರ ನಾನು ಅದನ್ನು ಇಡಬೇಕು. ಮತ್ತು ವೆಜಿಟೇಬಲ್ಸ್ನೆಲ್ಲ ತೊಗೊಬಂದಿದ್ರು ಬೆಳಗ್ಗೆ, ಸ್ವಲ್ಪ ಬೇಕಾಗಿತ್ತು ಅಂತ ಅದನ್ನೆಲ್ಲ ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ವ್ಯೂಸ್ ಚೆನ್ನಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.